nandiyan na masasabi? Sesang. ಇದೀಗ ಮಲೆನಾಡಿನಿಂದ ಮಲೆನಾಡಿನ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳ ಒಂದು ಭಂಡಾರ ಹೊರಡುವಂತಹ ಸಮಯ. ಇಲ್ಲಿಂದ ಪುತ್ತೂರಿನ ಮಹಾಲಿಂಗೇಶ್ವರನ ಜಾತ್ರಾ ಮಹೋತ್ಸವದ ಕಡೆಗೆ ತೆರಳಿ ಪುತ್ತೂರಿನ ದೇವಸ್ಥಾನದಲ್ಲಿ ಒಂದು ಮಹಾಲಿಂಗೇಶ್ವರ ಮತ್ತು ದಂಡನಾಯಕನ ದೈವಗಳು ಅಲ್ಲಿ ಪುತ್ತೂರಿನ ದೇವರನ್ನ ಭೇಟಿಯಾಗುವಂತಹ ಸಮಯ. ಅಪೂರ್ವ ಕ್ಷಣಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗ ಮಲೆನಾಡಿನ ದೈವಸ್ಥಾನದ ಎದುರು ಭಾಗದ ದೈವದ ಗದ್ದೆಯ ಸಮೀಪದಿಂದ ನೋಡ್ತಾ ಇದ್ದೀವಿ. ಲೈವ್ ಅಲ್ಲಿ ಒಂದು ಸ್ವಲ್ಪ ಮಾತಾಡ್ಬೋದಾ? ಹಿಡ್ಕೊಂಡು ಮಾತಾಡಿ. ಎಸ್
ಹೇಳಿ ಅಲ್ಲಿ. ಇದೀಗ ಒಂದು ಕ್ಷೇತ್ರದ ಈ ಒಂದು ವೈಭವದ ಬಗ್ಗೆ ಜೊತೆಗೆ ನೇರ ಪ್ರಸಾರದಲ್ಲಿ ಮಾತನಾಡ್ತಾ ಇದ್ರೆ ಶಶಾಂಕ್ ನಿಲ್ಲಿತಾಯ ಸರ್. ಇಡೀ ಒಂದು ವೈಭವದ ಮೆರವಣಿಗೆಗೆ ಆರಂಭವಾಗಿದೆ ಅಥವಾ ಭಂಡಾರ ಹೊರಡುವಂತಹ ಪೂರ್ವ ಕ್ಷಣಗಳಿಗೆ ನಾವೆಲ್ಲ ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಈ ವೈಭವದ ಕ್ಷಣಗಳ ಬಗ್ಗೆ ಮತ್ತೆ ಇದರ ಐತಿಹ್ಯದ ಬಗ್ಗೆ ನೋಡಿ, ಇದು ಈ ಭಂಡಾರ ಹೋಗುವಾಗ ಯಾವ ದೈವಗಳು ಅಂತ ಕೆಲವರಿಗೆ ಗೊತ್ತಿಲ್ಲ. ಫಸ್ಟ್ ಗೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಊರು ನಮ್ಮ ನೆಲದ ಬಗ್ಗೆ ನಮ್ಗೆ ಗೊತ್ತಬೇಕು. ಎದುರಿನಲ್ಲಿ ಹೋಗುವಂತದ್ದು ಸೂಟೆ, ಅದ್ರ ಹಿಂದೆ ಬ್ಯಾಂಡು, ವಾಲಕ, ಪಕ್ಕೆ, ನಿಶಾನಿ, ಬಸವ, ಇದು ರಾಜ ಲಾಂಛನ. ರಾಜನ್ ದೈವ ಅಂತ ಬ್ಯಾನರ್ ಅಲ್ಲಿ ಮಾತ್ರ ಹಾಕ್ತಾರೆ ಕೆಲವರೆಲ್ಲ, ಒಟ್ರಾಸಿ ಇದು ಮಾಡ್ತಾರೆ. ಇದು ರಾಜ ಲಾಂಛನಗಳು. ಇದು ಇದ್ದ ದೈವವೇ ರಾಜನ್ ದೈವ, ಅರಸು ದೈವ. ಇದ್ರ ಹಿಂದ್ಗಡೆ ಚಾಕಿರಿ ಅವರು. ಮತ್ತೆ ಪ್ರಥಮದಲ್ಲಿ ಕಾಣುವಂತ 3 ಅಡ್ಡಣ ಕತ್ತಿಗಳು, 2 ಅಡ್ಡಣ ಕತ್ತಿಗಳು. ಮತ್ತೆ ನಡುವಿನಲ್ಲಿ ಇರುವುದು ರಾಮದೈವ ಕಟ್ಟಮನೆಯ ಮಲರಾಜುಮಾದಿ ಅಂದ್ರೆ ಮಲರಾಯ ದೈವ. ಅವರ ಒಟ್ಟಿಗೆ ಕಟ್ಟಮನೆಯ ಮಲರಾಯನ ಜೊತೆಯಲ್ಲಿರುವಂತಹ ಜೈನರು ಆರಾಧನೆ ಮಾಡಿಕೊಂಡು ಬಂದಂತಹ ಜೈನ ಜಾವತೆ ಅಂತ ಕಲ್ಲುರ್ತಿ ದೈವ. ಇವರ ಹಿಂದೆ ದಂಡನಾಯಕ ದೈವದ ಪಾತ್ರೆ, ದಂಡನಾಯಕ ದೈವ. ಇವರ ಹಿಂದೆ ಪಲ್ಲಕ್ಕಿ ಒಟ್ಟಿಗೆ ಬಾಕಿ ಚಾಕರಿ ಅವರು. ಮತ್ತೆ ಪಲ್ಲಕ್ಕಿಯನ್ನು ಹಿಡಿದು
ಇದು ಭಂಡಾರ ಒಟ್ಟಿನಲ್ಲಿ ಹೀಗೆ ಹೊರಟು ಇಷ್ಟು ಪಂಗಡಗಳು ಒಂದು ಸಾಮರಸ್ಯದಲ್ಲಿರ್ತವೆ. ಹೌದು. ಒಬ್ರು ಸೂಟೆ, ಒಬ್ರು ಚೆಂಡು ಸಿಲಾಲು ಇದನ್ನೆಲ್ಲ ಹಿಡ್ಕೊಂಡಿರ್ತಾರೆ. ಅದು ಯಾವ ಯಾವ ಸಮುದಾಯಗಳು ನೋಡಿ, ಪ್ರಥಮವಾಗಿ ಬಿಲ್ಲವ ಸಮುದಾಯದಿಂದ ವೈದ್ಯರ ನಕಲ ಸೂಟೆ ಅಂತ, ಬೋಂಟ್ರಣ್ಣ ನಕಲ ಸೂಟೆ, ಮತ್ತೆ ದೇವಾಡಿಗ ಸಮುದಾಯದವರ ವಾದ್ಯ, ಗೌಡ ಸಮುದಾಯದವರು ಪಕ್ಕೆ ನಿಶಾನಿ, ಬಸವ, ಇದೆಲ್ಲ ಚಾಕಿರಿಗೆ. ಇದು ಹೊಟ್ಟೆ ಶಿಲಾಲ್ ಅಥವಾ ದಂಡು ಶಿಲಾಲ್ ಅಂತ, ಹೊಟ್ಟೆ ಶಿಲಾಲ್ ಅಂತ ಹೇಳುದು ಇದನ್ನ. ಇದನ್ನು ಹಿಡ್ಕೊಳ್ಳುವಂಥದ್ದು ಹಾಗೆ. ಮತ್ತೆ ಮಡಿವಾಳ, ಕನ್ನಡ ಮಡಿವಾಳರು, ಮಕ್ಕಳ ಕಟ್ಟಿನ ಕನ್ನಡ ಮಡಿವಾಳರು ಇಲ್ಲಿ ದೀವಟಿಗೆಯ ಸೇವೆ. ಮರಾಠಿ ನಾಯಕ ವಂಶದವರು ಇಲ್ಲಿ ಪಲ್ಲಕ್ಕಿಯನ್ನು ಹೊರುದು. ಶಿವಳ್ಳಿ ಬ್ರಾಹ್ಮಣರಾದ ನಾವು ಪೂಜೆಗೆ, ಕೋಟ ಬ್ರಾಹ್ಮಣರಾದಂತಹ ಸಜಿಪದ ನಂದಾವರದವರು ಇಲ್ಲಿ ದೈವಮಾತ್ರಿಯಾಗಿ, ಕಟ್ಟಮನೆಯ ಗೌಡ ಸಮುದಾಯದವರು ಇಲ್ಲಿ ದಂಡನಾಯಕ ಪಾತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಲ್ಲದೆ ಮಲ್ರಾಯನಿಗೆ, ಕಲ್ಪಿಗೆ, ಬೇರೆ ಬೇರೆ ವಂಶದ ಎಲ್ಲರೂ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿಗ ಈ ವಟಾರ ಏನಿದು? ಇದು ದಂಡನಾಯಕ ಉಳ್ಳಾಲ್ತಿ ದೈವಗಳ ವಾರ್ಷಿಕ ನೇಮ ನಡಾವಳಿ ಆಗುವಂತಹ ಜಾಗೆ. ನೀವು ನೋಡ್ತಾ ಇರುವಾಗ ದಂಡನಾಯಕ ಉಳ್ಳಾಲ್ತಿ ದೈವಗಳ ವಾರ್ಷಿಕ ನೇಮ ನಡಾವಳಿ ಆಗುವಂತಹ ಜಾಗೆ ಹೆಬ್ಬಾಗಿಲು. ಅಲ್ಲಿ ಆಸುಪಾಸಲ್ಲಿ ಕಾಣುವಂತಹ ಸಾಧಾರಣ 70 ಕಲ್ಲುಗಳು ಗಂಡಗಣಗಳ ಕಲ್ಲುಗಳು. ಈ ಊರಿನಲ್ಲಿ ಮಾರಿ ಓಡಿಸುವ ಸಂಪ್ರದಾಯ ಇಲ್ಲ. ಈ ಊರಿನಲ್ಲಿ ಗಂಡಗಣಗಳಿಗೆ ದಂಡನಾಯಕ ನೇಮ ಆಗುವಾಗ ಬಳಸುವುದು. ಈ ಕಲ್ಲಿನಲ್ಲಿ ಚರು ಬಳಸುವುದು. ಆ ಕಲ್ಲುಗಳೆಲ್ಲವೂ ದಂಡನಾಯಕ ಉಳ್ಳಾಲ್ತಿ ದೈವದ ಬಲಭಾಗದ ಗಂಡಗಣಗಳ ಕಲ್ಲುಗಳು ಅಂತ ಲೆಕ್ಕ. ಹಾಗೆ ಅದು ಮಹಾಲಿಂಗೇಶ್ವರ ದೇವರು ದಂಡನಾಯಕ ಮತ್ತೆ ಉಳ್ಳಾಲ್ತಿಯ ನೇಮ ಆಗುವಾಗ ದೇವರು ಒಂದು ಮಾಯದಲ್ಲಿ ಕೂತು ದೈವಗಳ ನೇಮ ನೋಡುವಂತಹ ಕಟ್ಟೆ. ಭಂಡಾರ ಹೋಗುವಾಗಲ್ಲಿ ದೀಪ ಹೊತ್ತಿಸಿಡುವುದು ಸಂಪ್ರದಾಯ. ಈಗ ಅಲ್ಲಿ ದೀಪ ಹೊತ್ತಿಸಿ ಹೋಗಬೇಕು. ಹೌದು ಹೌದು. ಭಂಡಾರ ಎಲ್ಲಿಂದ ಹೊರಟಿದ್ರು ನೋಡಿ, ಅಲ್ಲಿಗೆ ಹೇಳುದು ಭಂಡಾರದ ಕೊಟ್ಯ ಅಂತ. ಭಂಡಾರದ ಕೊಟ್ಯ. ಇಲ್ಲಿಗೆ ಹೆಸರು ದೈವಸ್ಥಾನ ಅಥವಾ ದೈವದ ಭಾಷೆಯಲ್ಲಿ ಇಲ್ಲಿಗೆ ಹೆಸರು ಬಲ್ಲಾಡಿ ಎರಡೂರು ದಂಡನಾಯಕ ಉಳ್ಳಾಲ್ತಿನ ಮಾಡಾರ ಮನೆ. ಮಾಡಾರ ಮನೆಯಲ್ಲಿ ನೇಮ, ಭಂಡಾರದ ಕೊಟ್ಯದಲ್ಲಿ ದೈವಗಳ ಸಾನ್ನಿಧ್ಯ ಯಾವತ್ತೂ ಇರುವಂಥದ್ದು. ಇಲ್ಲಿ ಈಗ ಇದಕ್ಕೆ ಪೂಜೆ ಸಲ್ಲಿಸಿ ಹೋಗುದು. ಹೌದು. ಪೂಜೆ ಅಂತಲ್ಲ, ಪ್ರಣಾಮ ನಮನವನ್ನು ಸಲ್ಲಿಸಿ ಹೋಗುದು. ಈಗ ಇಲ್ಲೆಲ್ಲ ಹೊರಡುವಂತ ಸಮಯದಲ್ಲಿ ಬಹಳಷ್ಟು ಜನ ಮಲ್ಲಿಗೆಯನ್ನು ಹಿಡಿದುಕೊಳ್ಳುವಂಥದ್ದು, ಅವರಿಗೆ ಪ್ರಸಾದ ಕೊಡುವ ಸಂಪ್ರದಾಯ ಇದೆಲ್ಲ ನೋಡಿ. ಎಲ್ಲ ಅರಸು ದೈವಗಳ ದೈವಸ್ಥಾನದಲ್ಲಿ ಅರಸು ದೈವಗಳಿಗೆ ವಿಶೇಷವಾಗಿ ಪ್ರೀತಿ ಯಾವುದರ ಮೇಲೆ ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ ಮತ್ತು ಮಲ್ಲಿಗೆಯ ಮೇಲೆ ಅಂತ ಲೆಕ್ಕ. ಹಾಗೆ ಈ ಚಿನ್ನ, ಬೆಳ್ಳಿ ಮತ್ತೆ ಮಲ್ಲಿಗೆಯನ್ನು ಕೊಟ್ಟರೆ ಎಲ್ಲ ಅರಸು ದೈವಗಳು ಬಹಳ ಸಂತೋಷವಾಗಿ ನಾವು ಬೆಳಿಗ್ಗೆ ಏನಾದ್ರೂ ಎನಿಸಿದ್ರೆ ಅದನ್ನು ಸಾಯಂಕಾಲ ನಡೆಸಿ ಕೊಡ್ತಾರೆ. ಅದರಲ್ಲಿ ಮಲ್ನಾಡಿನ ಹೊರತಾಗಿಲ್ಲ. ಇಲ್ಲಿರುವಂತಹ ಶ್ರೀ ದಂಡನಾಯಕ ದೈವ ಮತ್ತು ಉಳ್ಳಾಲ್ತಿಯಮ್ಮನವರಿಗೆ ವಿಶೇಷ ಪ್ರೀತಿ ಅಂತ ಹೇಳಿದ್ರೆ ಇಲ್ಲಿ ಜನಗಳು ಅರ್ಪಿಸುವಂತಹ ಮಲ್ಲಿಗೆ. ಈ ಮಲ್ಲಿಗೆಯನ್ನ ಅರ್ಪಿಸಿ ಕಷ್ಟವನ್ನು ನಿವೇದನೆ ಮಾಡಿಕೊಂಡ್ರೆ ದೈವಗಳು ಏನೆಲ್ಲ ಕಷ್ಟ ಬಂದಿದೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಡ್ತಾರೆ ಅಂತ ಹೇಳಿ ನಮ್ಮೆಲ್ಲರ ನಂಬಿಕೆ ಅದು. ಹಾಗಾಗಿ ಮಲ್ಲಿಗೆ ವಿಶೇಷ ಇಲ್ಲಿ ದಂಡನಾಯಕ ಉಳ್ಳಾಲ್ತಿಯಮ್ಮನವರ ಭಂಡಾರಕ್ಕೆ ಅರ್ಪಣೆಯಾಗಿ ಪ್ರಸಾದ ರೂಪವಾಗಿ ಮಲ್ಲಿಗೆ ಕೊಡುವಂಥದ್ದು. ಅಲ್ಲಿ ಇಲ್ಲಿನ ವಿಶೇಷ ಇನ್ನೊಂದು ಎಂತ ಹೇಳಿದ್ರೆ ನಾನು ಹೇಳಬೇಕು. ಒಂದು ಚೆಂಡು ಕೊಟ್ಟವನಿಗೆ ಅರ್ಧ ಚೆಂಡು ಪ್ರಸಾದ, ಒಂದು ಅತ್ತೆ ಕೊಟ್ಟವನಿಗೆ ಅರ್ಧ ಪ್ರಸಾದ. ಹಾಗೆ ಇಲ್ಲಿ ಮಲ್ಲಿಗೆ ನೀವು ಎಷ್ಟು ತಂದು ಕೊಡ್ತೀರಿ ಅದರ ಅರ್ಧಷ್ಟು ನಿಮಗೆ ಪ್ರಸಾದ ಕೊಡೋದು ಮುಂಚಿನ ಸಂಪ್ರದಾಯ. ಅಳತೆ ಮಾಡ್ಲಿಕ್ಕಿಲ್ಲ, ಆದ್ರೂ ನಾನು ಹೇಳಿದ್ದು ವಿಶೇಷತೆ ಹಾಗೆ. ಈಗ ಇಲ್ಲಿ ತೆರಳುವಂತ ಸಂದರ್ಭದಲ್ಲಿ ಬಹಳಷ್ಟು ಸೂಟೆಯ ಬಗ್ಗೆ ಹೇಳಿದ್ರಿ. ಆಗ ಸೂಟೆಯ ಸುಧಾರಣೆ ಒಂದು 400ರಿಂದ 500 ಇರ್ತದೆ. ಖಂಡಿತ ಸೂಟೆ ಅಷ್ಟಿರ್ತದೆ. ಎಲ್ಲ ದಿಕ್ಕಲ್ಲೂ ದೈವಗಳ ಭಂಡಾರ ಹೊರಡುವಾಗ ಸೂಟೆ ಆಗ್ಲೇಬೇಕು. ಆದ್ರೆ ಇಷ್ಟು ಸಂಖ್ಯೆಯಲ್ಲಿ ಸೂಟಗಳನ್ನ ಸಾಧಾರಣ ನಾನು ಎಲ್ಲಿಯೂ ನೋಡ್ಲಿಲ್ಲ. ಎಲ್ಲಿಯೂ ಎಲ್ಲರೂ ಹೇಳ್ತಾರೆ, ಇಲ್ಲಿ ಪುತ್ತೂರಿಗೆ ಬರುವವರೆಲ್ಲ ಹೇಳ್ತಾರೆ ಇದನ್ನು ನೋಡ್ಲಿಕ್ಕೆ ಅಂತ ಹೇಳಿ 10 ಊರಿನವರು ಪುತ್ತೂರಿಗೆ ಬರುವ ಇವತ್ತಿನ ದಿನ ಬಂದು ನಿಲ್ತಾರೆ. ಹಾಗೆ ಮತ್ತು ಈಗ ಒಂದು ಮಾತಿದೆ, ಯಂಗ್ಸ್ಟರ್ಸ್ ಕಡಿಮೆ ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ ಇರೋದು. ಯಾಕಂತ ಹೇಳಿದ್ರೆ ನಮ್ಮ ನಾನು ಆಗ್ಲೇ ಹೇಳಿದೆ ನಿಮ್ಮ ಹತ್ರ, ನಮ್ಮಲ್ಲಿ ಪಕ್ಕೆ ನಿಶಾನೆಯಿಂದ ಹಿಡಿದು ಪೂಜೆಯವರೆಗೆ ಎಲ್ಲರೂ ಆನುವಂಶಿಕವಾದಂತಹ ಚಾಕರಿಯನ್ನು ಮಾಡುವವರು. ಇಲ್ಲಿ ಸಂಬಳಕ್ಕೆ ಬರುವವರು ಯಾರು ಇಲ್ಲ, ಸೇವೆಗಾಗಿ ಬರುವವರು ಎಲ್ಲರೂ. ನಾವು ಎಲ್ಲರೂ ಹಾಗೆ ಸೇವೆಗಾಗಿ ಬರುವವರು. ನಮ್ಮ ಫ್ಯಾಮಿಲಿಯಿಂದ ಇಬ್ರು ಮಾತ್ರ ಇಲ್ಲಿಗೆ ಎಂಡಮೆಂಟ್ಗೆ ಹೋಗ್ತಾರೆ. ನಾವೆಲ್ಲ ಸೇವೆ ಎಲ್ಲರೂ ಹಾಗೆ. ಈ ಮಾತನ್ನು ನಾನು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಿರಿಯರಿಂದ ಕಿರಿಯರಿಗೆ ಎಲ್ಲವೂ ಬಳುವಳಿಯಾಗಿ ನಮ್ಗೆ ಆಸ್ತಿ ಪಾಸ್ತಿ ಮಾತ್ರ ಬರೋದಲ್ಲ, ಸೂತಕ ಮಾತ್ರ ಬರೋದಲ್ಲ, ಈ ಸೇವೆಯು ನಮಗೆ ಹೊಂದಿದೆ. ಆದ ಕಾರಣ
ನನ್ನನ್ನು ತೊಡಗಿಸಿಕೊಂಡು ಸೇವೆ ಮಾಡುದು ಮುಂಚಿನ ಸಂಪ್ರದಾಯ. ಈಗ ನನಗೆ 35 ವರ್ಷ, ನಾನು ಸಾಧಾರಣ ನನ್ನ 10ನೇ ವರ್ಷದಿಂದ ನನ್ನ ದೊಡ್ಡಪ್ಪ ನನ್ನ ತಂದೆಯವರು ನಾನು ಇಲ್ಲಿಗೆ ಬರ್ತಾ ಇದ್ದೇನೆ. ನನಗೆ 25 ವರ್ಷದ ಅನುಭವ ನನಗೆ ಉಂಟು ಇಲ್ಲಿ. ಆದ ಕಾರಣ ಇದು ಹಿರಿಯ ಮಾಡಿಕೊಟ್ಟಂತಹ ಒಂದು ಏನು ಹೇಳುದು, ಒಂದು ಸೇವೆಗೆ ಅವಕಾಶ ಕೊಟ್ಟಂತಹ ಒಂದು ಆದರ್ಶ. ನಿಜ ಎಲ್ಲರೂ ಕಲಿಬೇಕು. ನೀವು ಹೇಳಿದ ಹಾಗೆ ನೋಡಿ, ಎಲ್ಲರೂ ಹುಡುಗರು ಹೆಚ್ಚಾಗಿ 30 ವರ್ಷದವರೇ ಇದ್ದಾರೆ. ಹಾಗೆ ಈಗ ನೋಡಿ ಎಲ್ಲ ಭಕ್ತಾದಿಗಳು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಮಲ್ಲಿಗೆಯನ್ನು ಕೊಡುವಂಥದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದು ಮಲ್ಲಿಗೆಯನ್ನ ಕೊಡುವಂಥದ್ದು, ಇಲ್ಲಿ ತಮ್ಮ ಕಾಣಿಕೆಯನ್ನ ತಮ್ಮ ಒಂದು ಭಕ್ತಿಯನ್ನ ಸಮರ್ಪಿಸ್ತಾ ಇರುವಂತ ರೀತಿಯನ್ನು ನಾವು ನೋಡ್ಬೋದು. ಅಂದ್ರೆ ಜನಗಳ ನಂಬಿಕೆ ಈ ರಾಮರ್ ರೋಡಿಗೆ ಭಂಡಾರ ಬಂದ ಮೇಲೆ ಇನ್ನು ದೇವಸ್ಥಾನ ಸೇರುವಲ್ಲಿವರೆಗೆ ಎಷ್ಟು ಜನ ಇಲ್ಲಿ ಬಂದು ಮಲ್ಲಿಗೆ ಅರ್ಪಿಸ್ತಾರೆ ಅಂತ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಾನು ಆಗ್ಲೇ ಹೇಳಿದೆ, ನಮಗೆ ಮಲ್ನಾಡಿಗೆ ಭಂಡಾರ ಪುನಃ ತಿರುಗಿ ಬರುವಾಗ 12 ಗಂಟೆ ಸಾಕು ಇಲ್ಲಿ ಎತ್ತಲಿಕ್ಕೆ. ಆದ್ರೆ ಹೋಗುವಾಗ 5 ಗಂಟೆ ಹತ್ರ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟು ಜನ ನೋಡಿ, ಮಕ್ಕಳಿಂದ ಹಿಡಿದು 7 ವರ್ಷದ ಮಕ್ಕಳಿಂದ ಹಿಡಿದು 70 ವರ್ಷದ ಮುದುಕರವರೆಗೆ ಇಲ್ಲಿ ದೈವದ ಮಲ್ಲಿಗೆ ಅರ್ಪಿಸ್ತಾರೆ. ಎಲ್ಲರೂ ಅರ್ಪಣೆ ಮಾಡ್ತಾರೆ. ಇದನ್ನ ಅರ್ಪಣೆ ಮಾಡಿಕೊಂಡು ದೈವದ ಪ್ರಸಾದವನ್ನು ಕೊಡ್ತಾರೆ. ಅದೇ ಇಲ್ಲಿನ ವಿಶೇಷತೆ. ಇಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗ ಬೇಟೆ ಸವಾರಿಯ ಅಪೂರ್ವ ಕ್ಷಣಗಳನ್ನು ನೋಡಿದವರು ನಾವು. ಹೌದು, ಇದೀಗ ದೈವದ ಭಂಡಾರ ಹೋಗುವಂತ ಅಪೂರ್ವ ಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿಂದ ನಾವು ಆಗುವಂತ ದಾರಿಯಲ್ಲಿ ಅಂದಾಜು 15ರಿಂದ 20 ಸಾವಿರಕ್ಕೂ ಅಧಿಕ ಜನ ನಿಲ್ಲಬಹುದು. 15ರಿಂದ 20 ಸಾವಿರಕ್ಕೂ ಅಧಿಕ ಜನ ನಿಲ್ಲಬಹುದು. ಖಂಡಿತ ನಿಲ್ಬಹುದು. ಇಷ್ಟು ಜನರೇ ಕೊಟ್ಟ ಮಲ್ಲಿಗೆಯನ್ನು ತಕೊಂಡು ನಾವು ಅವರಿಗೆ ಪ್ರಸಾದ ಕೊಟ್ಟು ನಾವು ಮುಂದುವರಿಬೇಕು. ದೇವಸ್ಥಾನಕ್ಕೆ ಹೋಗದೆ ಹೇಳ್ತೀವಿ, ಹತ್ರ ಬಂದ ಆಗಿದೆ. ಆನಂತರ 6:30 ಆಗಿದೆ. ಖಂಡಿತವಾಗಿಯೂ ಇನ್ನು 10 ಗಂಟೆಗೂ ಎತ್ತಲಿಕ್ಕೆ ತುಂಬಾ ಕಷ್ಟ. 6:30 ಗಂಟೆಗೆ ಹೊರಟ ನಾವು ಕೇವಲ 5 ಕಿಲೋಮೀಟರ್ ಸಾಗಲಿಕ್ಕೆ 4:30ರಿಂದ 5 ಗಂಟೆ ಬೇಕಾಗ್ತದೆ. 1 ಕಿಲೋಮೀಟರ್ 1 ಗಂಟೆ ಹಾಗೆ ಇದೆ. ಇಲ್ಲಿಂದ ಹೋದ ನಂತರ ಪುತ್ತೂರಿನಲ್ಲಿನ ಕ್ರಮ, ಪುತ್ತೂರಿನಲ್ಲಿ ಇಲ್ಲಿಂದ ಹೋದ ನಂತರ ಈ ದೈವಗಳು ಅಂತದ ಕಟ್ಟೆ ಹತ್ರ ದೇವಸ್ಥಾನದ ಟ್ರಸ್ಟಿಗಳು ಬಂದು ದೇವಸ್ಥಾನದ ಬ್ಯಾಂಡ್ ವಾಲಕ ದಂಡಿಸಿದ ದೇವಸ್ಥಾನದ ನೇತಾರ ಇದು ಮಂಡಲಂತ ಉಲ್ಲಾಸಿಯ ಭಂಡಾರವನ್ನು ಸ್ವಾಗತ ಮಾಡುವಂಥದ್ದು. ಅಂತದ ಕಟ್ಟೆಯಲ್ಲಿ ಆಲ್ರೆಡಿ ಜನಗಳು ಕೊಟ್ಟಂತಹ ಮಲ್ಲಿಗೆ ಅದನ್ನು ಮಾಲೆ ರೂಪದಲ್ಲಿ ಮಾಡಿ ಏನು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಬ್ಬ ಬಿಡ್ತದೆ ಅದೆಲ್ಲ ಅಂತದ ಕಟ್ಟೆಯಲ್ಲಿ ಹಾಕುವಂಥದ್ದು. ಈ ಅಂತದ ಕಟ್ಟೆಯಲ್ಲಿ ಅಷ್ಟು ಮಲ್ಲಿಗೆಯನ್ನು ಹಾಕಿದ ಆ ದೈವಗಳಿಗೆ ಅಲ್ಲಿ ಎಲ್ಲ ಪಾತ್ರೆಗಳಿಗೂ ಆಯಾ ದೈವಗಳ ಆವೇಶವಾಗಿ ಅಲ್ಲಿಂದ ಕೆರೆಯ ಬದಿಯಾಗಿ ಬಂದು ದೇವಸ್ಥಾನದ ಅಂಗಣಕ್ಕೆ ಇಳಿಯುವಾಗ ಮಹಾಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು ದಾರಿ ಮೈಲಿಗೆ ಹೋಗುವುದಕ್ಕೆ ಬೇಕಾಗಿ ದೈವಗಳ ಮೇಲೆ ಸ್ವಲ್ಪ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ರೀತಿ ರಿವಾಜು, ದೇವಸ್ಥಾನದ ಸಂಪ್ರದಾಯ. ಅಲ್ಲಿಂದ ದೇವಸ್ಥಾನದ ಪಡುಬಾಗಿಲಿನ ಬದಿಯಲ್ಲೇ ಇರುವಂತಹ ಉಳ್ಳಾಲ್ತಿಯ ನಡೆಗೆ ದೈವಗಳು ಅಲ್ಲಿ ಸ್ಥಿರವಾಗಿ ಪ್ರತಿಷ್ಠೆ ಆದಂತಹ ಮಹಾಲಿಂಗೇಶ್ವರ ದೇವರನ್ನ ಭೇಟಿಯಾಗಿ ಅಲ್ಲಿ ಮಾಯದಲ್ಲಿ ಭೇಟಿಯಾಗಿ ಅಲ್ಲಿಂದ ಶಾರದಾ ಭಜನಾ ಮಂದಿರದ ಎದುರು ದೇವರು ಹೊತ್ತಂತಹ ಬ್ರಹ್ಮವಾಸ ಅಲ್ಲಿ ದೇವರು ಹೊತ್ತು ನಿಂತಿರ್ತಾರೆ. ಅಲ್ಲಿಗೆ ಬಂದಿರ್ತಾರೆ, ದೇವರ ಬಲಿ ಅಲ್ಲಿಗೆ ಬಂದಿರ್ತಾರೆ. ಅಲ್ಲಿ ಪ್ರಥಮವಾಗಿ ದಂಡನಾಯಕ ದೈವ ದೇವರನ್ನ ಕಾಜು ಅಂತ ಹೇಳುವಂತಹ ಒಂದು ಸ್ವರವನ್ನು ಹೇಳಿ ಅಲ್ಲಿ ದಂಡನಾಯಕ ದೈವ ದೇವರನ್ನ ಭೇಟಿಯಾಗ್ತದೆ. ಅಲ್ಲಿ ದಂಡನಾಯಕ ದೈವ ನಿರ್ದಿಷ್ಟವಾದಂತಹ ನುಡಿಕಟ್ಟನ್ನ ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಪುನಃ ಉಳ್ಳಾಲ್ತಿ ದೈವದ ಜೋಗ ಬಂದು ಉಳ್ಳಾಲ್ತಿ ಅಮ್ಮನು ನಿರ್ದಿಷ್ಟವಾದಂತಹ ನುಡಿಕಟ್ಟುಗಳನ್ನೆಲ್ಲ ಹೇಳಿ ಆ ಬಾಗಿಲಿಂದ 1.5 ಸುತ್ತಾಗಿ ಎದುರಿನ ಬಾಗಿಲಿಗೆ ಹೋಗಿ ಪುನಃ ಅದೇ ನುಡಿಕಟ್ಟನ್ನ ಹೇಳಿ ಕೆರೆಯಾಯನ ಚಂದದಲ್ಲಿ ನಡೆದು ಬರಲಿ ಅಂತ ಹೇಳಿ ಒಳಗೆ ಹೋಗಿ ಭಂಡಾರ ನೆಲೆಯಾಗುವಂಥದ್ದು. ಇದಿಷ್ಟು ಇಲ್ಲಿಂದ ಭಂಡಾರ ಹೋದ ಮೇಲೆ ದೇವರ ಭೇಟಿ ಆದ ಮೇಲೆ ನಡೆಯುವಂತಹ ಇವತ್ತು. ಇಲ್ಲಿ ಈಗ ಒಂದು ಎಲ್ಲಿಂದ ಅಂದ್ರೆ ಬಲ್ನಾಡಿನಿಂದ ಪುತ್ತೂರು ತನಕ ಇದೇ ರೀತಿ ಜನ ಇರ್ತಾರ?
ಖಂಡಿತ ಇರ್ತಾರೆ. 10-20 ವರ್ಷದಿಂದ ಹೀಗೆ ಜನಸಂಖ್ಯೆ ಹೆಚ್ಚಲ್ಲದೆ ಜನಸಂಖ್ಯೆ ಕಮ್ಮಿ ಅಲ್ಲ, ಇಷ್ಟೇ ಜನಗಳು ಇರ್ತಾರೆ. ಜನರ ಭಕ್ತಿಯ ಬಗ್ಗೆ ಏನು ಹೇಳ್ತೀರಿ? ಜನರ ಭಕ್ತಿಯ ಬಗ್ಗೆ ಎರಡು ಮಾತಿಲ್ಲ. ಪುತ್ತೂರು ಅಂದ್ರೆ ಮಹಾಲಿಂಗೇಶ್ವರ, ಮಹಾಲಿಂಗೇಶ್ವರ ಅಂದ್ರೆ ಪುತ್ತೂರು, ಮಹಾಲಿಂಗೇಶ್ವರ ಅಂತ ಹೇಳುವಂತಹ ನಾಮಸ್ಮರಣೆ ಕೊನೆಗೊಳ್ಳುವುದೇ ಉಳ್ಳಾಟಿಯೊಟ್ಟಿಗೆ ಮಹಾಲಿಂಗೇಶ್ವರ ಉಳ್ಳಾಟಿ ಅಂತ ಹೇಳಿದ್ರೆ ಹೇಳುವಾಗ ನನಗೂ
ನಾನು ತಪ್ಪು ಮಾಡುತ್ತೇನೆ, ಅಹಿತಕರ ಘಟನೆಯನ್ನ ಮಾಡುತ್ತೇನೆ ಅಂತ ಹೇಳಿ ಚಿನ್ನ ಕಳ್ಳತನಾಗಿರ್ಬೋದು ಅಥವಾ ಬೆಳೆ ಮಾಡುವ ವಸ್ತುಗಳ ಕಳ್ಳತನ ಮಾಡುತ್ತೇನೆ ಅಂತ ಬಂದಿದ್ರೆ ನಿಮ್ಮನ್ನ 45 Thank you.
Thank you.
ಪ್ರಶ್ನಾರ್ಥಕಕ್ಕೆ ಬರ್ತಾ ಇದೆ. ದಯವಿಟ್ಟು ಅದಾಗುತ್ತೆ, ದಯವಿಟ್ಟು ನಿಮ್ಮಲ್ಲಿ ನಿಮ್ಮ ಮಕ್ಕಳ ಮೇಲೆ ನಿಗಡೆ ಇಲ್ಲದೆ ಇದ್ರೆ 3ನೇ ಪ್ರಕರಣ ದಾಖಲಾಗಬಹುದು. ದಯವಿಟ್ಟು ಯಾವುದೇ ಪೋಷಕರು ನಿಮ್ಮ ಮಕ್ಕಳ ಕಡೆ ಗಮನವನ್ನು ಕೊಡಿ. ಕೆಲವೊಂದು ಕಡೆ ಈ ಪರಿಸ್ಥಿತಿ ಬರುತ್ತೆ. ಎಲ್ಲ ಪೋಷಕರಲ್ಲಿ ಮಗದೊಮ್ಮೆ ವಿನಂತಿ, ನಿಮ್ಮ ಮಕ್ಕಳ ಕಡೆ ಜಾಗ್ರತೆ ಇರಲಿ. ನಿಮ್ಮ ಮಕ್ಕಳ ಗುತ್ತಿಗೆಯಲ್ಲಿರುವ ದಿನದ ದರದ ಬಗ್ಗೆ ಜಾಗ್ರತೆ ಇರಲಿ. ಆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಇದೀಗ ಅಪ್ಪಿಯಲ್ಲಿಯೂ ಕೂಡ ಜನರ ಮಧ್ಯೆ ತಿರುಗಾಡುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಸಿಸಿಟಿವಿಯಲ್ಲಿ ಆ ದಿನದ ಸರ್ವದ ಗಂಡ ವ್ಯಕ್ತಿಯನ್ನು ಹುಡುಕುವಂತ ಕಾರ್ಯ ನಡೀತಾ ಇದೆ. ಖಂಡಿತವಾಗಿಯೂ ಕೂಡ ಹುಡುಕುವ ಪ್ರಯತ್ನವನ್ನ ಮಾಡುತ್ತೇವೆ. ಆ ವ್ಯಕ್ತಿಯನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಲಿಸುವ ಕಾರ್ಯ ಆಗುತ್ತೆ. ಆದ್ರೆ ನಮ್ಮ ಜಾಗ್ರತೆ ನಮ್ಮಲ್ಲಿ ಇರಲಿ. ಎಲ್ಲ ಪೋಷಕರೇ ನಿಮ್ಮ ಮಕ್ಕಳ ಕಡೆ ಗಮನ ಇರಲಿ, ನಿಮ್ಮ ಬೆಳೆ ಬಾಳುವ ವಸ್ತುಗಳ ಕಡೆ ಗಮನ ಇರಲಿ. ಅದಾಗುತ್ತದೆ ಖಂಡಿತವಾಗಿಯೂ ಕೂಡ ಬೇಡ. ಏನೂ ಆಗುವುದಿಲ್ಲ ಅನ್ನುವುದು ತಪ್ಪು. ಕಾರಣ ಆ ಒಂದು ಮಗುವಿಗಾದರೂ ಕೂಡ ನಮ್ಮೆಲ್ಲರಿಗೂ ಆದ ಹಾಗೆ ದಯವಿಟ್ಟು ಎಲ್ಲ ಮಕ್ಕಳ ಪೋಷಕರು ಮಾಹಿತಿ ಕೇಂದ್ರದಿಂದ ಬರುವ ಮಾಹಿತಿ ನಿಮ್ಮನ್ನ ಎಚ್ಚರಿಸುವುದಕ್ಕೆ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಮಕ್ಕಳ ಕಡೆ ವಿಶೇಷ ಗಮನವನ್ನು ಕೊಡಿ ಎನ್ನುವ ವಿನಂತಿಯನ್ನ ಮತ್ತೊಮ್ಮೆ ಮಾಡಿಕೊಳ್ಳುತ್ತಿದ್ದೇವೆ. ಆಚರಣೆಯ ಮಗುವಂದರೆ ಜಾಗೃತೆಯಲ್ಲಿ 45 ಸಿಸಿಟಿವಿ ಕ್ಯಾಮೆರಾಗಳಿವೆ. ಆ ವ್ಯಕ್ತಿ ಹೊರಬಂದದ್ದು ಹೊರಬೋದದ್ದು ಎಲ್ಲವುಗಳು ಕೂಡ ಸಿಸಿಟಿವಿಯಲ್ಲಿ ದಾಖಲಾಗ್ತಾ ಇದೆ. ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಎಲ್ಲ ಕ್ಯಾಮೆರಾವನ್ನು ಅರ್ಧ ಗಂಟೆಯ ಒಳಗೆ ಎಲ್ಲವನ್ನ ನೋಡಿ ಆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸಿ ಆ ವ್ಯಕ್ತಿಯನ್ನ ಹಿಡಿಯುವಂತ ಪ್ರಯತ್ನವನ್ನ ಖಂಡಿತವಾಗಿಯೂ ಕೂಡ ಮಾಡ್ತಾರೆ ಅನ್ನೋದನ್ನ ಆ ನಂಬಿಕೆ ನಮಗಿದೆ. ದಯವಿಟ್ಟು ಪೊಲೀಸ್ ಇಲಾಖೆ ಇದ್ದಾರೆ ಹೇಳುವುದನ್ನ ಎಷ್ಟು ಜನರಿಗೆ ಒಬ್ಬೊಬ್ಬ ಪೊಲೀಸರನ್ನ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವಾಗ ನಿಮ್ಮ ಮಕ್ಕಳಿಗೆ ಯಾರು ಪೊಲೀಸ್ ಅಂದ್ರೆ ನೀವೇ ಪೊಲೀಸ್. ದಯವಿಟ್ಟು ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ ಎನ್ನುವುದು ನಮ್ಮ ಕಾಳಜಿ. ಅದರಿಂದ ಪತ್ರಕರ್ತರ ಘಟನೆಗೆ ಇನ್ನೊಂದು ಘಟನೆ ಅವಕಾಶವನ್ನು ಮಾಡಿಕೊಡಬೇಡಿ. ನಿಮ್ಮ ಮಕ್ಕಳ ಕಡೆ ನಿಮ್ಮ ಗಮನ, ನಿಮ್ಮ ಮನೆಯಿಂದ ಬಂದ ವಯಸ್ಕರ ಕಡೆ ನಿಮ್ಮ ಗಮನ, ನಿಮ್ಮ ವಸ್ತುಗಳ ಮೇಲೆ ನಿಮ್ಮ ಗಮನ ಇದ್ದರೆ ಜಾಗೃತದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿಯೂ ಕೂಡ ಆಗುವುದಿಲ್ಲ ಅನ್ನುವಂಥದ್ದು ನಮ್ಮ ಕಾಳಜಿ.
ಅಣ್ಣ ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ, ಬರಬೇಡಿ ಬರಬೇಡಿ ಮುಂದೆ ಬರಬೇಡಿ ಸ್ವಲ್ಪ ಬಂದ್ರೆ ಅಲ್ಲಿ ಜಾಗ ಮುಂದೆ ಬರಬೇಡಿ.
ವಾಹನ ಸಂಖ್ಯೆ K21 P8836 8836 ಈ ವಾಹನವನ್ನು ತೆರವುಗೊಳಿಸಬೇಕಾಗಿ ಸ್ವಯಂ ಸೇವಕರು ಕೇಳಿಕೊಳ್ಳುತ್ತಾ ಇದ್ದಾರೆ. K21 P8836 8836 ವಾಹನವನ್ನು ತೆರವುಗೊಳಿಸಬೇಕಾಗಿ ಸ್ವಯಂ ಸೇವಕರು ಕೇಳಿಕೊಳ್ಳುತ್ತಾ ಇದ್ದಾರೆ.
ಬಟ್ಟೆ ಪೂಜೆ ಮಾಡಿಸೋರು ಮಾತ್ರ ಬನ್ನಿ. ಶ್ರೀ ಅಮ್ಮನವರ ದೇವಸ್ಥಾನ ಆರ್ಯಾಪು ನೇರಳೆಕಟ್ಟೆ. ಇಲ್ಲಿ ದಿನಾಂಕ 26 ಮತ್ತು 27ರಂದು ಏಪ್ರಿಲ್ 26 ಮತ್ತು ಏಪ್ರಿಲ್ 27ರಂದು ವಾರ್ಷಿಕ ಮಾರಿ ಪೂಜೆಯು ನೆರವೇರಲಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಿತಿಯ ಸದಸ್ಯರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಕಾಣಿಕೆ ಇಟ್ಕೊಳ್ಳಿ, ಕಾಣಿಕೆ ಅರಿವಳಿಕೆಯಾಗಿ ಪೂಜೆ ಮಾಡಿಸೋರು ಕಾಣಿಕೆ ಇಟ್ಕೊಳ್ಳಿ. ಕಾಣಿಕೆ ಇಟ್ಕೊಳ್ಳಿ, ಅರಿವಳಿಕೆ ಕಾಣಿಕೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಶ್ರೀ ಲಕ್ಷ್ಮೀದೇವಿ ಬೆಟ್ಟ. ಇಲ್ಲಿ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವವು ದಿನಾಂಕ 25/4/2025 ಶುಕ್ರವಾರದಂದು ನಡೆಯಲಿಕ್ಕಿದೆ. 27ನೇ ತಾರೀಕು ಆದಿತ್ಯವಾರ ರಾತ್ರಿ ಕಲ್ಲುರ್ಗಿ ಮತ್ತು ಗುಳಿಗ ದೈವಗಳ ನೇಮೋತ್ಸವವು ನಡೆಯುತ್ತದೆ. ಮೇ 4ರಂದು ಆದಿತ್ಯವಾರ ರಾತ್ರಿ ಕಲ್ಲುರ್ಗಿ ದೈವಕ್ಕೆ ಅಗೇಲು ಸೇವೆ ನಡೆಯಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸೇರಿರುವ ತಮ್ಮೆಲ್ಲರಲ್ಲಿ ಕೂಡ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಮ್ಮೆಲ್ಲರ ಅತ್ಯಂತ ಜಾಗರೂಕತೆಯಿಂದ ಓದಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ.
ಇಟ್ಟಿದೆ ಅದರ ಗುರುತನ್ನು ಹೇಳಿ ಕರ್ಕೊಂಡವರು ಬಂದು ಮಾಹಿತಿ ಕೇಂದ್ರದಿಂದ ಗುರುತನ್ನು ಹೇಳಿ ಕೊಡ್ಕೊಳ್ಬಹುದು. ಭಗವಂತನ ಆಧಾರವಿಂದಗಳಿಗೆ ಶರಣು ಶರಣು ಎನ್ನುತ್ತಾ ಈ ಜಾತ್ಯೋತ್ಸವದ ಸುಂದರವಾದ ಕ್ಷಣಗಳನ್ನು ಅನುಭವಿಸ್ತಾ ಇದ್ದೇವೆ. ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ಯೋತ್ಸವದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿಗೆ ಪೂರಕವಾಗಿ ಸ್ವಯಂ ಸೇವಕರು, ಭಕ್ತಾದಿಗಳು, ವ್ಯವಸ್ಥಾಪನಾ ಸಮಿತಿಯವರು, ಹೀಗೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ಸುಮಾರು ದಿನಗಳಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಮನಸ್ಸು ಈ ಮಾಲಿಕೇಶ್ವರ ದೇವರ ಪವಿತ್ರವಾದ ಪಾದಾರವಿಂದಗಳಿಗೆ ಗೋವಿಂದಾರಿ ಗೋವಿಂದ ಎನ್ನುತ್ತಾ ಈ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಮನಸ್ಸಿನೊಂದಿಗೆ ದೇವರ ಪೂಜಾ ಕೈಂಕರ್ಯಗಳು, ಉತ್ಸವಾದಿಗಳು ನಡೀತಾ ಇದೆ. ಎಲ್ಲರೂ ಕೂಡ ಸಹಕಾರವನ್ನು ನೀಡುತ್ತಾ ಪಾವನವಾದ ಮುಖ್ಯ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗುತ್ತದೆ. ವಿನಮ್ರವಾದ ವಿನಂತಿಯನ್ನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಪರವಾಗಿ ಮಾಡ್ತಾ ಇದ್ದೇವೆ.
ಜಾತ್ರಾ ಗದ್ದೆಯಲ್ಲಿ ಇದೀಗ ಭಕ್ತರ ಸಂಖ್ಯೆ ಕಡಿಮೆಯಾಗಿ ಮನೆಯಿಂದ ಮುಖ ಮಾಡುತ್ತಾ ಇದ್ದೇನೆ. ಎಲ್ಲೆಲ್ಲಿ ಗುಂಪುಗಳಿದೆ ಅಲ್ಲಿ ಅಹಿತಕರ ಘಟನೆ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರು ಕೂಡ ವಿಶೇಷವಾಗಿ ಎಚ್ಚರಿಕೆಯಿಂದ ನಿಮ್ಮ ಮನೆಯ ಕಡೆ ಮುಖವನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಇನ್ನು ದೇವರ ಬಲಿ ಉತ್ಸವ ನಿರಂತರವಾಗಿ ಒಳಭಾಗದಲ್ಲಿ ಸಾಗ್ತಾ ಇದೆ. ಅದಾದ ನಂತರ ಸಣ್ಣ ರಥೋತ್ಸವ ತೆಪ್ಪೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕು. ಜೊತೆಗೆ ಜಾತ್ರಾ ಗದ್ದೆಯಲ್ಲಿ ಉಪಸ್ಥಿತರಿರುವ ಭಗವದ್ಭಕ್ತರು ಕೂಡ ನಿಮ್ಮ ಪುಟ್ಟ ಮಕ್ಕಳ ವಯಸ್ಕರಿದ್ದರೆ ಅವರ ಬಗ್ಗೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ವಿಶೇಷ ಕಾಳಜಿಯನ್ನ ವ್ಯಕ್ತಪಡಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಎರಡು ಅಹಿತಕರ ಘಟನೆಗಳ ನಂತರ ಪದೇ ಪದೇ ವಿನಂತಿಯನ್ನ ಮಾಡಿಕೊಂಡ ಬಳಿಕ ಮೂರನೆಯ ಪ್ರಕರಣ ಈ ತನಕ ಬರಲಿಲ್ಲ. ಮತ್ತೊಂದರ ಸಂಗತಿ ಆ ನಿಟ್ಟಿನಲ್ಲಿ ಎಲ್ಲ ಪೋಷಕರು ಕೂಡ ನಿಮ್ಮ ಮಕ್ಕಳ ಕಡೆ ವಿಶೇಷ ಗಮನವನ್ನ ಕೊಡಿ ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ನಾಳೆ ದಿನ 17/4/2025 ಗುರುವಾರ ಬೆಳಗ್ಗೆ ಉತ್ಸವ, ವಸಂತಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಬ್ರಹ್ಮದಾನಿ, ದಿವಂಗತ ನೆಟ್ಟಾಳ ಮುತ್ತಪ್ಪರೈ ಸೇರಿದ ಇವರ 16 ಸಹೋದರಿ ಸಹೋದರರು ಹಾಗೂ ಮಕ್ಕಳಿಂದ ಮಧ್ಯಾಹ್ನ ಅನ್ನಸಂತರ್ಪಣಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. 7:30 ನಂತರ ಸಭಾ ಸಿಡಿ ಮತ್ತು ಪ್ರದರ್ಶನ ನಡೆಯಲಿದೆ. ಅದಾದ ಬಳಿಕ ಪುತ್ತೂರಿನ ಮಹಾಜನತೆ ಭಗವದ್ಭಕ್ತರು ಕಾತರದಿಂದ ಕಾಯುತ್ತಿರುವಂತಹ ಹರ ಹರ ಮಹಾದೇವ ಎನ್ನುವಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ನೆರವೇರುವುದಕ್ಕಿದೆ. ಬಂಗಾರ ಕಾಯಕಟ್ಟೆ ಸವಾರಿ, ದಂಡನಾಯಕ ಉಳ್ಳಾಗಡ್ಡಿಕೊಂಡ ಬೀಳ್ಕೊಡುಗೆ, ಶ್ರೀ ಭೂತಬಲಿ ಶಯನ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ಕೂಡ ನಾಳೆ ಬೆಳಗ್ಗೆಯಿಂದ ರಾತ್ರಿಯ ತನಕ ವಿಜೃಂಭಣೆ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪುತ್ತೂರಿನ ಎಲ್ಲ ಪರಬೂರಿನ ಸಮಸ್ತ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಭಗವದ್ಭಕ್ತರೇ, ಇದೀಗ ಉಳ್ಳಾಲ್ತಿ ಅಮ್ಮ ಮತ್ತು ಮಹಾಲಿಂಗೇಶ್ವರ ದೇವರ ಭೇಟಿಯ ನಂತರ ಬಲಿ ಉತ್ಸವ ರಾಜಾಂಗಣದಲ್ಲಿ ನಿರಂತರವಾಗಿ ಸಾಗ್ತಾ ಇದೆ. ಪಾಲಕಿ ಉತ್ಸವ ಇದೀಗ ಪ್ರಗತಿಯಲ್ಲಿದೆ. ಸಣ್ಣ ರಥೋತ್ಸವ ಮುಂದೆ ನಡೆಯಲಿದೆ. ಕೆರೆ ಉತ್ಸವ ನಡೆಯಲಿಕ್ಕಿದೆ. ತೆಪ್ಪೋತ್ಸವ, 3 ಕಾರ್ಯಕ್ರಮ ಇನ್ನೂ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದಾರೆ.
ಎಂತದ್ದು ವರ್ಷ
ಬ್ಯಾಟ್ರಿ ಕಂಪ್ನಿ.
ಅಲ್ಲಿ ಬರ್ತೀರಾ ನಾವು ಕಾರಲ್ಲಿ ಗದ್ದೆ ಹೋಗಿರಿ ನಾನು ಮತ್ತೆ ಹೋಗ್ತೇನೆ.
Nation
नमस्ते
ಸ್ಮೂಲ್ ಇದ್ದಿಲ್ಲ ಸ್ಟಿಲ್ मे
जयेष्ठञ्च महाधिपत्यञ्च मे मञ्जुश्च मे भामश्च मे मश्च मे देवा च मे महिमा च मे महिमा च मे प्रतिमा च मे पुष्मा च मे द्राघिया च मे वृद्धञ्च मे वृद्धिश्च मे सत्यञ्च मे श्रद्धा च मे जगच्च मे धनञ्च मे वशश्च मे कृषिश्च मे क्रीडा च मे बोधश्च मे जातञ्च मे जनिष्यमाणञ्च मे श्रोत्रञ्च मे सुकृतञ्च मे वित्तञ्च मे वेद्यञ्च मे बोधञ्च मे भविष्यश्च मे सुखञ्च मे सुमदञ्च मरुद्धञ्च मरुद्धिश्च मे कर्तञ्च मे कर्तिश्च मे मतिश्च मे सुमतिश्च मे चन्द्र मे मनश्च मे प्रियञ्च मे कामश्च मे कामश्च मे सौमनसश्च मे भद्रञ्च मे श्रेयश्च मे वस्यश्च मे यशश्च मे भगश्च मे प्रणश्च मे यन्दाच मे अर्थाच मे क्षेमश्च मे धृतिश्च मे विश्वञ्च मे मानश्च मे समृश्च मे ज्ञात्रञ्च मे सोश्च मे भगोश्च मे शीलञ्च मे लयश्च मर्दञ्च मे हृदञ्च मे लक्ष्मञ्च मे नामयश्च मे जीवासुश्च मे दीर्घायुत्रञ्च मे मित्रञ्च मे भयञ्च मे सुरञ्च मे श्रेयञ्च मे दोषाच मे सुविजनञ्च मे गोश्च मे सोनुराच मे पयश्च मे रसश्च मे हृदञ्च मे मधुश्च मे सतिश्च मे सतेश्च मे ऋषिश्च मे वृषिश्च मे नेत्रञ्च महोदृत्यश्च मे हरिश्च मे रायश्च मे पुष्टञ्च मे पुष्टिश्च मे विभुज मे प्रभुज मे बहुज मे भूयश्च मे पूर्णञ्च मे पूर्णञ्च मे कृष्ण मे पूर्वाश्च मे नञ्च मे क्षुश्च मे भीहयश्च मे यवाश्च मे माशाश्च मे रियाश्च मे मुद्राश्च मे कल्वाश्च मे गोधूमाश्च मे मधुराश्च मे प्रियङ्गलश्च मे नवश्च मे श्यामाकाश्च मे नीहाराश्च मे अस्माच मे मृत्तिकाच मे गिरयश्च मे पर्वताश्च मे शिखराश्च मे वनस्पतयश्च मे हिरण्यञ्च मे यश्च मे शीशञ्च मे त्रपुश्च मे श्यामञ्च मे लोहञ्च मे कृष्ण महाभश्च मे वीरुरश्च महोषधयश्च मे कृष्णभक्त्यञ्च मे कृष्णभक्त्यञ्च मे ग्राम्याश्च मे वृषभारण्याश्च यज्ञेन सर्वदां वितरञ्च मे विशिष्ट मे भोजञ्च मे भोगिश्च मे सुखश्च मे कर्मश्च मे शक्तिश्च मे तश्च म एवश्च म इतिश्च मे गतिश्च मे अग्निश्च म इन्द्रश्च मे सोमश्च म इन्द्रश्च मे सविताश्च म इन्द्रश्च मे सरस्वतीश्च म इन्द्रश्च मे पूषाश्च म इन्द्रश्च मे बृहस्पतिश्च म इन्द्रश्च मे मित्रश्च म इन्द्रश्च मे वरुणश्च म इन्द्रश्च मे प्रष्टाश्च म इन्द्रश्च मे आराश्च म इन्द्रश्च मे विष्णुश्च म इन्द्रश्च मे विष्णोश्च म इन्द्रश्च मे मरुदश्च म इन्द्रश्च मे विश्वेश्च मे देवा इन्द्रश्च मे पृथिवीश्च म इन्द्रश्च मे दरिक्षश्च म इन्द्रश्च मे द्यौश्च म इन्द्रश्च मे दिशश्च म इन्द्रश्च मे मूर्धाश्च म इन्द्रश्च मे प्रजापतिश्च म इन्द्रश्च मे अंशुश्च मे रश्मिश्च मे दाभ्यश्च मे दिमतिश्च म उपांशुश्च मे दर्यामश्च म ऐन्द्रवायवश्च मे नैत्रावरुणश्च म आश्विनश्च मे प्रतिप्रस्वानश्च मे शुक्रश्च मे मन्त्रीश्च म आग्रेणश्च मे वैश्वदेवश्च मे ध्रुवश्च मे वैश्वानरश्च म रुद्राश्च मे दिग्राह्याश्च म इन्द्राग्रश्च मे वैश्वदेवश्च मे मरुत्पतीयाश्च मे माहेन्द्रश्च म आदित्यश्च मे सावित्रश्च मे सारस्वतश्च मे पौत्रश्च मे पार्थिवश्च मे आर्योधनश्च मे विघ्नश्च मे बर्हिश्च मे वेदिश्च मे जिष्ण्याश्च मे कृतश्च मे तमसाश्च मे ग्रावाणश्च मे स्वरवश्च म उपरवाश्च मे विषमणेन मे द्रोणरसश्च मे वायुव्याश्च मे मोदवृश्च महारमणीयश्च महाग्नेन्द्रश्च मे अव्यक्तानश्च मे ग्रहाश्च मे सदश्च मे पुरोडाशाश्च मे प्रधाश्च मे वृद्धश्च मे स्वराधारश्च मे अग्निश्च मे ब्रह्मश्च मे कश्च मे पुरोडश्च मे पृथिवीश्च मे दितिश्च मे दितिश्च मे द्यौश्च मे चक्वरी हल्गुलयोधिश्च मे यज्ञेन गतमृतश्च मे सामश्च मे सोमश्च मे यजुश्च मे दीक्षाश्च मे तपश्च मरुतश्च मे व्रतञ्च मे होरात्रयोः कृष्णावृहस्पतञ्चले च मे यज्ञेन कल्पेताम् रथाश्च मे वत्साश्च मे द्रविश्च मे द्रवीश्च मे नित्यवाश्च मे नित्यौहीश्च मे पञ्चाभिश्च मे पञ्चाभीश्च मे त्रिवत्सश्च मे त्रिवत्साश्च मे त्रिजहाश्च मे त्रिजौहीश्च मे मकरवाश्च मे मकरौहीश्च मे मुक्ताश्च मे प्रसाश्च वर्षभश्च मे देहश्च मे निष्काश्च मे वेदेन आयु यज्ञेन कल्पताम् आत्मयज्ञेन कल्पताम् आत्मयज्ञेन कल्पताम् ज्ञानो यज्ञेन कल्पताम् प्रकाशो यज्ञेन कल्पताम् विश्वोत्तरं यज्ञेन कल्पताम् मनो यज्ञेन कल्पताम् वाक् यज्ञेन कल्पताम् आत्मा यज्ञेन
मे नवविगुं चतिश्च म एकत्रिगुं चश्च मे त्रयस्त्रिगुं चश्च मे चतस्रश्च मे अष्टौ च मे द्वादश च मे षोडश च मे विगुं चतिश्च मे चतुर्विगुं चतिश्च मे अष्टाविगुं चतिश्च मे द्वात्रिगुं चश्च मे षट्त्रिगुं चश्च मे चत्वारिगुं चश्च मे चतुश्चत्वारिगुं चश्च मे अष्टाचत्वारिगुं चश्च मे पादश्च प्रसवश्चाभिरश्च गुरुश्च सुवश्च मूर्धा च व्यक्त्यश्चान्त्यायनश्चान्त्यश्च भुवनश्च भुवनश्चाधिपतिश्च ॐ हिराये महोन्मरुर्यज्ञने बृहस्पतिरुत्तामदानिशगुं त्रिशत विश्वे देवासोक्तपादप्रतिमाधर्मामायुं सें मधुमनिष्ये मधुजनिष्ये मधुवक्ष्यामि मधुवदिष्यामि मधुमदीं देवेभ्यो वाचमुद्यासगुं शुश्रूषेण्यां मनुष्येभ्यस्तं मा देवा भवन्तु शोभायै वितरो न वदन्तु ॐ शान्ति शान्ति शान्तिः गणपतान्तिकाय नमः ऊर्ध्वाय नमः ऊर्ध्वलिङ्गाय नमः हिरण्याय नमः हिरण्यलिङ्गाय नमः सुवर्णाय नमः सुवर्णलिङ्गाय नमः दिव्याय नमः दिव्यलिङ्गाय नमः भवाय नमः भवलिङ्गाय नमः सर्वाय नमः सर्वलिङ्गाय नमः शिवाय नमः शिवलिङ्गाय नमः ज्वलाय नमः ज्वललिङ्गाय नमः आत्माय नमः आत्मलिङ्गाय नमः परमाय नमः परमलिङ्गाय नमः एतत्सोमस्य सूर्यस्य सर्वलिङ्गग्रस्थापयति पाणिमन्त्रं पवित्रम् अपामायतनम् आयतनवान् भवति पर्जन्यस्यायतनं वेद आयतनवान् भवति आपो वै पर्जन्यस्यायतनम् आयतनवान् भवति एवं वेद योपामायतनं वेद आयतनवान् भवति संवत्सरो वा अपामायतनम् आयतनवान् भवति यः संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति एवं वेद योऽप्सुनामं प्रतिष्ठितां वेद प्रत्येव तिष्ठति अनन्तरायाय सर्वस्तोमोतिरात्र उत्तममहद्भवति सर्वस्याप्त्यै सर्वस्य विद्यै सर्वमेव तेनाप्नोति सर्वं जयति वेदादौ स्वरप्रोक्तो वेदान्ते च
ರೂಪಾಯಿ.
ಇನ್ನೊಂದು ಲೈಟ್ ಇದೆ
ಮನೆಯವರು ಬನ್ನಿ.
Thank you.